ಪೌರಾಯುಕ್ತೆ ಮೇಲೆ ಬಾಯಿಗೆ ಬಂದಂಗೆ ಮಾತಾಡಿದ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ರಾಜೀವ್ ಗೌಡನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. ಈ ರಾಜೀವ್ ಗೌಡನ ಬೆದರಿಕೆಯಿಂದ ಪೌರಾಯುಕ್ತೆ ಕುಟುಂಬದಲ್ಲಿ ಆತಂಕ ಮನೆ ಮಾಡಿದ್ಯಂತೆ. ಪ್ರಕರಣದ ಬಳಿಕ ಪೌರಾಯುಕ್ತೆ ಅಮೃತಾ ಗೌಡ ಹೇಗಿದ್ದಾರೆ? ಈಗ ವಿದೇಶದಿಂದಲೇ ಅಮೃತಾ ಗೌಡಗೆ ಧೈರ್ಯವನ್ನ ತುಂಬ್ತಾ ಇರೋ ಕೆಲಸವನ್ನ ಅವರು ಗಂಡ ಮಾಡ್ತಾ ಇದ್ದಾರೆ. ಕುಟುಂಬಸ್ಥರು ಕೂಡ ಆತ್ಮಸ್ಥೈರ್ಯವನ್ನ ಅಮೃತಾ ಗೌಡ ಅವ್ರಿಗೆ ಹೇಳ್ತಾ ಇದ್ದಾರಂತೆ. ಅಮೃತಾ ಗೌಡ ಬೆನ್ನಿಗೆ ಇದೀಗ ಉಸ್ತುವಾರಿ ಸಚಿವ MC ಸುಧಾಕರ್ ಕೂಡ ನಿಂತಿದ್ದಾರೆ. ಗ್ಯಾರಂಟಿ ನ್ಯೂಸ್ ಜೊತೆಗೆ ಪೌರಾಯುಕ್ತೆ ಅಮೃತಾ ಗೌಡ ಅವರು ಮಾತನಾಡಿದರೆ ಮುಕ್ತವಾಗಿ. ಒಬ್ಬ ಹೆಣ್ಣು ಮಗಳು ತಗೊಂಡಂತಹ ಒಂದು ಆಕ್ಷನ್ ಇದೆಯಲ್ಲ, ಒಂದು ಸ್ಟೆಪ್ ಇದೆಯಲ್ಲ, ಈತನ ಬಂಡವಾಳ ಹಿಂಗೆ ನೋಡಿ ಅಂತ ಒಂದು ಕಾಲ್ ರೆಕಾರ್ಡ್ ಅನ್ನ ಹೊರಗೆ ಬಿಟ್ಟಿದ್ದು ಮುಖಂಡ ನಾನು ಅಂತ ಹೇಳಿಸ್ಕೊಂಡಿದ್ದ ಮೂರ್ಖ ತಲೆಮರೆಸ್ಕೊಂಡಿದ್ದಾನೀಗ. ಆದ್ರೆ ಇಂಡೈರೆಕ್ಟ್ ಆಗಿ ಬೆದರಿಸುವ ಕೆಲಸಗಳಾಗ್ತಾ ಇದೆಯಾ? ಸಹಜವಾಗಿ ಕಾಡೋ ಪ್ರಶ್ನೆ. ಪಾಪ ಈ ಅಮೃತಾ ಗೌಡ ಅವರ ಹಸ್ಬೆಂಡ್ ಅಬ್ರಾಡ್ ಅಲ್ಲಿ ಇದಾರಂತೆ, ವಿದೇಶದಲ್ಲಿದ್ದಾರೆ. ಅಲ್ಲಿಂದಲೇ ಅವರಿಗೆ ಸಮಾಧಾನ ಮಾಡುವ ಕೆಲಸ, ಮತ್ತೆ ಇವರ ಫಸ್ಟ್ ಸರ್ಕಲ್ ಅಂತ ಕರೆಸ್ಕೊಳ್ಳೋ ಫ್ಯಾಮಿಲಿ ಕೂಡ ಅವರಿಗೆ ಆತ್ಮಸ್ಥೈರ್ಯವನ್ನ ಹೇಳ್ತಾ ಇದ್ದಾರಂತೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ರಾಜೀವ್ ಗೌಡ ಧಮಕಿ ಪ್ರಕರಣ ಈಗ ರಾಜ್ಯಾದ್ಯಂತ ಒಂದು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಈಗ ಶಿಡ್ಲಘಟ್ಟ ನಗರಸಭೆಯಲ್ಲಿ ಇರ್ತೀವಿ ನಾವು, ಪೌರಾಯುಕ್ತರು ಸಹ ಇದು ನಮ್ಮ ಜೊತೆ ಇದ್ದಾರೆ. ಈಗ ಸಾಕಷ್ಟು ಜನ ಸಂಘಟನೆಗಳು ಮತ್ತು ಎಲ್ಲರೂ ಕೂಡ ಬಂದು ಮೇಡಮ್ಗೆ ಒಂದು ಧೈರ್ಯ ತುಂಬತಕ್ಕಂಥದ್ದು, ಬಾಗಿನ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಈಗ 3 ದಿನ ಆಯಿತು ಪ್ರಕರಣ ದಾಖಲಾಗಿದೆ. ಈಗ ಎಲ್ಲ ಬಂದು ನಿಮಗೆ ಸಮಾಧಾನ ಮಾಡ್ತಕ್ಕಂಥದ್ದು, ನಿಮಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಏನು ಅನಿಸುತ್ತೆ ಮೇಡಮ್? ಸರ್, ಖುಷಿ ಆಗುತ್ತೆ ಸರ್. ಅವರು ಕರವೇ ಸಂಘದವರು, ಸಿಂಹ ಇವ್ರ ಸಂಘದವ್ರು ಬಂದಿದ್ದರು. ಅವ್ರನ್ನ ಬಾಗಿನ ಎಲ್ಲ ಕೊಟ್ಟರು. ದಟ್ ವಾಸ್ ವೆರಿ ಹಾರ್ಟ್ ವೆಲ್ಮಿಂಗ್. ಅದೇ ಅವ್ರು ಹೇಳಿದ್ರು, ಮೇಡಮ್ ಹಿಂಗೆ ನಿಮ್ಮ ಜೊತೆ ಇದ್ದೀವಿ ಅಂತ. ಸೊ ಇಟ್ ವಾಸ್ ವೆರಿ ಸ್ಯಾಟಿಸ್ಫೈಯಿಂಗ್ ವರ್ಡ್ಸ್ ಆ್ಯಂಡ್ ವೆರಿ ಕಂಪೋಸಿಂಗ್ ವರ್ಡ್ಸ್. ಚೆನ್ನಾಗಿ ಖುಷಿ. ಸಂಘಟನೆಯವರೆಲ್ಲ ನಿಮ್ಮ ಜೊತೆ HD ಕುಮಾರಸ್ವಾಮಿ ಅವರು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು, ವಿಜೇಂದ್ರ ಅವರು, ದೊಡ್ಡ ರಾಜಕೀಯ ಪಕ್ಷಗಳಿರ್ತಕ್ಕಂಥ ದೊಡ್ಡ ವ್ಯಕ್ತಿಗಳು ಸಹ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಅವರೆಲ್ಲ ದೊಡ್ಡವರು ಸರ್, ಮುಖಂಡರು. ಎಲ್ಲರ ಮೇಲೂ ನನಗೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲರ ಮೇಲೂ ದೊಡ್ಡವರಿದ್ದಾರೆ, ರೆಸ್ಪೆಕ್ಟ್ ಇದೆ. ನಾನು ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಮೇಡಮ್, ಈಗ 3 ದಿನ ಆಯ್ತು FIR ದಾಖಲಾಗಿ, ಇನ್ನೂ ಅರೆಸ್ಟ್ ಆಗಿಲ್ಲ ರಾಜೀವ್ ಗೌಡರು. ಈ ಬಗ್ಗೆ ನಿಮಗೆ ಬೇರೆ ಬೇರೆ ಕಡೆಯಿಂದ ಏನೇನೋ ಫೋನ್ಸ್ ಬರೋದು ಅಥವಾ ಬೇರೆ ಬೇರೆ ಕಡೆಯಿಂದ ಥ್ರೆಟ್ಸ್ ಏನೇನೋ ಇದೆಯಾ ಮೇಡಮ್ ಇದ್ರ ಬಗ್ಗೆ? ಇಲ್ಲ, ಆ ಥ್ರೆಟ್ಸ್ ಆ ಥರ ಎಲ್ಲ ಏನೂ ಇಲ್ಲ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪಾಪ ಅವರು ನನಗೆ ಬಂದಿದ್ದ ಇನ್ಫಾರ್ಮೇಷನ್ ಪ್ರಕಾರ ಅವರು ಹಾನೆಸ್ಟಾಗಿ ಅವ್ರ ಎಫರ್ಟ್ಸ್ ಹಾಕ್ತಾ ಇದ್ದಾರೆ. ದೇ ಟ್ರೈಯಿಂಗ್ ದೇರ್ ಬೆಸ್ಟ್. ಐ ಕ್ಯಾನ್ ಸಿ ದೇರ್ ಎಫರ್ಟ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದೆಮ್. ನಮ್ಮ ತಂದೆನೂ ಅದೇ ಡಿಪಾರ್ಟ್ಮೆಂಟಲ್ಲಿದ್ದರಿಂದ ನಮಗದು ಗೊತ್ತಿದೆ. ಅವ್ರ ಮೇಲೆ ತುಂಬ ಪ್ರೆಷರ್ ಇದೆ. ಪಾಪ ಅವ್ರು ತುಂಬ ಎಫರ್ಟ್ಸ್ ಹಾಕ್ತಾ ಇದ್ದಾರೆ ಸರ್. ನಮ್ಮನ್ನು ನಿನ್ನೆ ಮಾಜರೆಲ್ಲ ಮಾಡಿಸ್ಕೊಂಡು ಹೋದರು. ನಮ್ಮ ಸ್ಟಾಫ್ಸ್ನೆಲ್ಲ ಕರೆದು ಅವ್ರ ಹೇಳಿಕೆಗಳೇನಿದೆ ಅದನ್ನೆಲ್ಲ ಡೀಟೇಲ್ಸ್ ಏನು ಬೇಕು ಅದು ಕೊಟ್ಟಿದ್ದಾರೆ. They are doing their best. I mean, I hope they'll be successful very soon. ನಿನ್ನೆ ಸಚಿವ ಡಾಕ್ಟರ್ MC ಸುಧಾಕರ್ ಸಹ ಹೇಳ್ತಾ ಇದ್ರು, ನಾವು ಅಧಿಕಾರ ಜೊತೆ ನಿಲ್ತೀವಿ. ಅವ್ರನ್ನ ಏನು ರಾಜೀವ್ ಗೌಡ್ರು ಏನಿದ್ದಾರೆ ಅವ್ರು ಮಾಡಿರ್ತಕ್ಕಂಥದ್ದು ಯಾರೇ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು, ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಶಿಕ್ಷೆನ ಕೊಡಿಸ್ತೀವಿ ಅಂತೇಳಿ ಸಚಿವರು ಸಹ ನಿಮ್ಮ ಪರ ನಿಂತಿರ್ತಕ್ಕಂಥದ್ದು. ಏನು ಅನ್ಸುತ್ತೆ ಮೇಡಮ್? ಸರ್, ವಿ ಆರ್ ಬ್ಲೆಸ್ಡ್. ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಥರ ಒಬ್ಬರು ಒಳ್ಳೆ ಸಪೋರ್ಟಿಂಗ್ ಸರ್ ಇರೋದೇ ಒಂದು. ಅವರಿಲ್ಲ ಅಂದಿದ್ರೆ ನಮಗೆ ಪ್ರಾಬಬ್ಲಿ ಇಷ್ಟು ಧೈರ್ಯ ಬರ್ತಿರಲಿಲ್ಲ. ನಮಗೆ ಫಸ್ಟು ಇದು ನಮ್ಗೆ ಇನ್ಸಿಡೆಂಟ್ ಆದಾಗ ನಾವು ಅವರಿಗೆ ಹೇಳಿದ್ವಿ, ಸರ್ ಹಿಂಗೆ ಆಗಿದೆ ಅಂತ ಅಂದ್ಬಿಟ್ಟು. ಹಿ ವಾಸ್ ವೆರಿ ಸಪೋರ್ಟಿವ್. ಅವ್ರ ಸಪೋರ್ಟ್ ಇಲ್ಲ ಅಂದಿದ್ದರೆ ಕಷ್ಟ ಆಗ್ತಿತ್ತು ಸರ್. ಹಿ ಈಸ್ ವೆರಿ ಸಪೋರ್ಟಿಂಗ್ ಆ್ಯಂಡ್ ಎಂಪ್ಲಾಯಿ ಫ್ರೆಂಡ್ಲಿ. ನಮಗೇನೇ ಕಷ್ಟ ಇದ್ರೂ ಅವ್ರಿಗೆ ಹೋಗಿ ಹೇಳ್ಕೊಂಡ್ರೆ ಈ ಇನ್ಸಿಡೆಂಟ್ ಮಾತ್ರ ಅಲ್ಲ, ಹಿಂದೆನೂ ಕೂಡ CM ಸರ್ ಫಂಕ್ಷನ್ನಲ್ಲೂ ನಮಗೇನಾದರೂ ತೊಂದರೆ ಆಯಿತು ಅಂದರೆ ಹೋಗಿ ಹೇಳ್ಕೊಂಡಾಗ ಹಿ ಹ್ಯಾಸ್ ಹೆಲ್ಪ್ಡ್ ಅಸ್. ವಿ ಆರ್ ಆ್ಯಕ್ಚುಲಿ ವೆರಿ ಬ್ಲೆಸ್ಡ್. ತುಂಬ ಒಳ್ಳೆಯವರು. ಮೇಡಮ್, ಈ ಪ್ರಕರಣ ಆಗೋದಕ್ಕೆ ಮುಂಚೆ ಕಮಿಷನರ್ ಇದು ಬೇರೆ, ಈಗ ಪ್ರಕರಣ ಆದಮೇಲೆ ಕಮಿಷನರ್ ಏನೋ ಅಂತೇಳಿ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಏನು ಹೇಳ್ತೀವಿ ನಾವು ಇದಕ್ಕೆ ಸಂಬಂಧಪಟ್ಟ? ಸರ್, ನಾವು ಯಾವತ್ತೂ ನಾವು ನಮ್ಮದಾಯಿತು, ನಮ್ಮದು ಕೆಲಸ ಆಯಿತು ಅನ್ನೋ ಅಷ್ಟೇ ಹಾಗೆ ಸರ್ ಇದ್ದಿದ್ದು. ನಮಗೆ ಇದ್ದಿದ್ದೇನೆಂದರೆ ಲೈಕ್ ಇದೊಂಥರ ಕಾಂಪಿಟೇಟಿವ್ ವರ್ಲ್ಡ್. ನಮ್ಮ ಪಕ್ಕದ CMC ಅವ್ರು ಎಷ್ಟು ಫಾಸ್ಟಾಗಿ ಮಾಡ್ತಾರೆ ಅವ್ರಿಗಿನ್ನ ನಾವು ಬೇಗ ಮಾಡಿ ವಿ ವಾಂಟ್ ಟು ಬಿ ಲೈಕ್ ದಟ್. ನಾವು ಫಸ್ಟ್ ಇರಬೇಕು ಎಲ್ಲದರಲ್ಲೂ, ಬೇಗ ಕೆಲಸಗಳಾರು ಆಗಲಿ, ನಮ್ಮ ಆಫೀಸ್ ಏನಾರು ಆಗಲಿ, ಅದು ಒಂಥರ ಕಾಂಪಿಟೇಟಿವ್ನೆಸ್. ಅವ್ರಿಗಿನ್ನ ನಾವು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿರೋದೇನೆ ಹಾಗೇ ಮಾಡ್ತಿದ್ದಿದ್ದು. ನಾನು ನಮ್ಮ ಎಂಪ್ಲಾಯೀಸ್ಗಳಿಗೂ ಪ್ರತಿ ಒಂದು ಟಾರ್ಗೆಟ್, ಸಿವಿಲ್ ವರ್ಕ್ಸ್ ಆದರೂ ಆಗಲಿ, ಖಾತೆ ಯಾರು ಆಗಲಿ, ಅಥವಾ ಬೇರೆ ಏನಾದರೂ ಆಗಲಿ ಹೆಲ್ತ್ ರಿಲೇಟೆಡ್ ನೋಡಿ ಅವ್ರು ಮಾಡ್ತಾ ಇದ್ದಾರೆ, ನೀವು ಅದಕ್ಕಿಂತ ಫಾಸ್ಟಾಗಿ ಮಾಡಿಬಿಟ್ಟು ವಿ ಶುಡ್ ಟೇಕ್ ಆಲ್ ದ ಅಪ್ರಿಸಿಯೇಷನ್. ಈ ಥರ ಮನಸ್ಥಿತಿಯಲ್ಲಿರೋದು.
ಸೊ ನಾವು ಅದೇ ಸರ್ ಇದು ಭಯ ಮುಚ್ಕೊಂಡು ಮೇಡಮ್, ಈಗ ಈ ಪ್ರಕರಣ ಆದಮೇಲೆ ನಿಮ್ಮ ನಿಮ್ಮ ಇಂಪ್ಯಾಕ್ಟ್ ನಿಮ್ಮ ಯಜಮಾನರಾಗಿರ್ಬೋದು, ನಿಮ್ಮ ಮನೆಯವರಾಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಯಾವ ರೀತಿ ಅವ್ರಿಗೇನು ಸ್ಕೇರ್ಡ್ ಆಗಿದೆಯಾ ಏನು ಅಂತ ಮೇಡಮ್? ಸರ್ ಮೊದಲು ಅದು ಒಂದು ಸ್ವಲ್ಪ ಭಯ ಆಗಿದ್ದು ನಿಜ. ಯಾಕಂದರೆ ಟಿ ವಿಯಲ್ಲೆಲ್ಲ ಅವರು ಹೀಗೆ ಬೇರೆ ಬೇರೆ ಇನ್ಸಿಡೆಂಟ್ಸ್ ಎಲ್ಲ ಏನೇನು ಹೊರಗೆ ಬರ್ತಾಯಿದೆ ಅದು ನೋಡಿ ಸ್ವಲ್ಪ ಭಯ ಆಗಿದ್ದಂತೂ ನಿಜ. ಬಟ್ ಈಗ ಆಗಿದ್ದಾಗಲಿ ಏನಾಗತ್ತೆ ಅದು ಅಂದರೆ ನಮ್ಮ ಹಣೆ ಬರ. ಸೊ ಧೈರ್ಯವಾಗಿದ್ದಾರೆ. ಈಗ ನಾವು ಹೇಳಿದ್ದೀವಿ, ಧೈರ್ಯವಾಗಿದ್ದಾರೆ. ಇದಿಷ್ಟು ನಗರಸಭೆ ಪೌರಾಯುಕ್ತ ಆಗಿರ್ತಕ್ಕಂಥ ಅಮೃತ ಗೌಡರು ಹೇಳ್ತಾಗಿರ್ತಕ್ಕಂಥ ಒಟ್ಟಾರೆಯಾಗಿ ನಾನು ಸಹ ಧೈರ್ಯ ಆಗಿದ್ದೀನಿ. ಇಲ್ಲಿ ಬರ್ತಕ್ಕಂಥ ಸಂಘಟನೆಗಳು, ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರುಗಳು, ಇಲ್ಲಿರ್ತಕ್ಕಂಥ ಶಾಸಕರು ಸಹ ನನಗೆ ಧೈರ್ಯ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ನನಗೂ ಕೂಡ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಭರವಸೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.